ಛಲಬಿಡದ ತ್ರಿವಿಕ್ರಮ, ಕನಕಪುರದ ಬಂಡೆ, ಡಿ.ಕೆ. ಶಿವಕುಮಾರ್ ಅವರ ಒಂದು ಹೋರಾಟ, ಕನಸು ಎಲ್ಲವೂ ಕೂಡ ಈಡೇರುವಂತ ಕ್ಷಣ ಕೂಡ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಪದಗ್ರಹಣ ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ, ಅವರ ತವರು ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಈಗಾಗಲೇ ಎಲ್ಲರಲ್ಲೂ ಕೂಡ ಸಂತೋಷ ಮನೆ ಮಾಡಿರುವಂತದ್ದು. ಆ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ತೆರಳೋದಕ್ಕೆ ಈಗಾಗಲೇ ರಾಮನಗರ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರ ನೇತೃತ್ವದಲ್ಲಿ ಒಂದು ಪೂರ್ವಭಾವಿ ಸಭೆ ಕೂಡ ನಡೆದಿದೆ. ಇವೆಲ್ಲವುಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ರಾಮನಗರ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರಿದ್ದಾರೆ. ಸರ್, ಈಗ ಅವರ ಒಂದು ಹಠ, ಹೋರಾಟ, ಛಲ ಎಲ್ಲವೂ ಕೂಡ ಈಡೇರಿದೆ. ಮೊದಲನೇದಾಗಿ ಧ್ವನಿ ಎತ್ತಿದವರು ತಾವು. ಇನ್ನೇನು ಸೋಮವಾರ ಅಥವಾ ಬುಧವಾರ ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಅವರ ಅತ್ಯಾಪ್ತ ಶಾಸಕರಿಗೆ ಮೊದಲನೇದಾಗಿ ಏನ್ ಹೇಳ್ತೀರಿ ಸರ್? ನನ್ನ ಜೀವನದಲ್ಲಿ ಇದರಂಥ ಒಂದು ದೊಡ್ಡ ಸಂತೋಷ, ದೊಡ್ಡ ಮಹತ್ತರವಾದಂಥ ಒಂದು ಗಳಿಗೆ ದಿನ ಏನು ಯಾವುದಿಲ್ಲ ಅಂದ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ಇದು ಭಾಳ ದೊಡ್ಡ ದಿನ. ಇದೊಂದು ಅವರು ಸಿಂಹಾಸನವನ್ನು ಏರ್ತಾ ಇರುವಂಥದ್ದು, ಅವರು ಪದಗ್ರಹಣ ಮಾಡ್ತಾ ಇರುವಂಥದ್ದು ನನಗೆ ಭಾಳ ದೊಡ್ಡ ಸಿಹಿ ಸುದ್ದಿ ನನಗೆ ನನ್ನ ಜೀವನದಲ್ಲಿ. ಈಗ ಯಾವತ್ತು ಸರ್ ಪದಗ್ರಹಣ ಯಾವತ್ತು ಅಂತ ತಿಳಿದು ಬಂದಿದೆ? ಇಲ್ಲ, ಇನ್ನೂ ಗೊತ್ತಾಗಿಲ್ಲ. ಎಲ್ಲರೂ ಡೆಲ್ಲಿಗೆಲ್ಲ ಹೋಗಿದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಸಾಯಂಕಾಲ ವರಿಷ್ಠರಿಗೆ ಮಾತಾಡ್ತೀನಿ, ನಾಯಕರಿಗೆ ಮಾತಾಡ್ತೀನಿ. ಮುಂದಿನ ಆಗು ಹೋಗೋಣ ನಾನು ನನ್ನ ಕ್ಷೇತ್ರದ ಮುಖಂಡರುಗಳ ಜೊತೆ ಹಂಚ್ಕೊಳ್ತೀನಿ. ಈಗ ಅವರ ಒಂದು ಪದಗ್ರಹಣ ಅಂದ್ರೆ ನಮ್ಮ ಜಿಲ್ಲೆಗೆ ಎಸ್ಪೆಷಲಿ ಒಂದು ಹಬ್ಬದ ವಾತಾವರಣ. ಸೊ ಹೇಗೆ ತಯಾರಿ ಮಾಡ್ಕೊಂತೀರಿ? ತಾವು ಒಂದು ಸಭೆ ಕೂಡ ಮಾಡಿದಿರಿ ನೋಡಿ. ಸಾಕಷ್ಟು ನನಗೆ ಎದೆ ತುಂಬ ಆಸೆಗಳಿದೆ. ಯಾವ ರೀತಿ ಹೋಗಬೇಕು, ಯಾವ ರೀತಿ ಅವರನ್ನು ನಾವೆಲ್ಲರೂ ಕೂಡ ಶಕ್ತಿಯನ್ನು ಕೊಡಬೇಕು, ಆ ಕ್ಷಣಗಳನ್ನು ಯಾವ ರೀತಿ ಕಣ್ಣಲ್ಲಿ ತುಂಬಿಕೊಳ್ಬೇಕಂತೇಳಿ ಸಾಕಷ್ಟು ನಮ್ಮಲ್ಲಿ ಕನಸುಗಳಿದೆ. ಯಾಕಂತ ಹೇಳಿದ್ರೆ, ಮೊದಲನೇದಾಗಿ ಅವ್ರ ಹೋರಾಟ, ಅವರ ಸಂಘಟನೆ, ಅವರು ಪಟ್ಟಂಥ ಶ್ರಮ, ಅವರು ಕೊಟ್ಟಂಥ ಒತ್ತು ಪಕ್ಷಕ್ಕೆ ನನಗೆ ನೆನೆಸ್ಕೊಳ್ಳೋವಂಥದ್ದು. ನಾನು ಏನು ನೆನೆಸ್ಕೊಳ್ದೇವ್ರು ಅವರು ಜೈಲಿದ್ದಂಥ ಕ್ಷಣಗಳು, ಜೈಲಿಂದ ಬಂದು ಅವ್ರ ಛಲ ಬಿಡದೇ ಮತ್ತೆ ಪಕ್ಷಕ್ಕೆ ಕೊಟ್ಟಂಥ ಒತ್ತು, ಹೋರಾಟ, ಕಾರ್ಯಕ್ರಮಗಳು ನನಗೆ ಯಾವತ್ತೂ ಕೂಡ ಮರೆಯಲಾದಂಥ ದಿನಗಳು. ಸೊ ಅದು ನಾನು ಯಾವತ್ತೂ ನೆನೆಸ್ಕೊಳ್ತೀನಿ. ಯಾವ ರೀತಿ ಇವರೆಲ್ಲರೂ ಕೂಡ ಹಠ ಮಾಡಿ ಒಂದು ಸಾಧನೆಯನ್ನು, ಗುರಿಯನ್ನು ತಲುಪ್ತಾರೆ ಇವರೆಲ್ಲರೂ ಅಂತ ಹೇಳೋಕ್ಕೆ ನಮ್ಮ ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಉದಾಹರಣೆ ಇದಕ್ಕೆ. ಸೊ ಅಂಥ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಸಂತೋಷವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೀವಿ. ಕಾನ್ಸ್ಟಿಟ್ಯೂನ್ಸಿ ವೈಸು ಜಿಲ್ಲೆಯಿಂದ ಎಷ್ಟು ಜನ ಹೋಗುವಂಥ ನಿರೀಕ್ಷೆ ಇದೆ ಸರ್? ನಮ್ಮ ಜಿಲ್ಲೆಯಿಂದ ಕನಿಷ್ಠ ಪಕ್ಷ ಇಲ್ಲ ಅಂದ್ರೆ 40,000 to 50,000 ಜನ ನಾವಂತೂ ಅಲ್ಲಿರ್ತೀವಿ. ನಾನು, ಬಾಲಣ್ಣ ಅವರು, ಬಾಲ್ಕಯ್ಯವರು, ಯೋಗೇಶ್ವರು, ನಮ್ಮ ಡಿ.ಕೆ. ಸುರೇಶ್ ಸಾಹೇಬರು, ನಾವೆಲ್ಲರೂ ಕೂಡ ಕನಿಷ್ಠ ಪಕ್ಷ ಇಲ್ಲ 40,000 to 50,000 ಜನ. ಒಂದೊಂದು ಕ್ಷೇತ್ರದಿಂದ 10,000 ಜನ ಅಂದ್ರೂ 40,000-50,000 ಜನ ಆಗ್ತಾರೆ. ಸರ್, ಈಗ ಜಿಲ್ಲೆಯಲ್ಲಿ ಡಿ.ಸಿ.ಎಂ ಆಗಿ ತಾವು ಅವರ ಬೆನ್ನೆಲುಬಾಗಿ ನಿಂತು ಕೆಲಸಗಳಾಗ್ತಾ ಇದ್ದಾವೆ. ಸಿ.ಎಂ ಆಗಿ ಇಲ್ಲಿನ ಕ್ಷೇತ್ರದ ಜನ, ಜಿಲ್ಲೆಯ ಜನ ಏನು ನಿರೀಕ್ಷೆ ಮಾಡ್ಬೋದು ಸರ್? ತಾವೇನು ನಿರೀಕ್ಷೆ ಮಾಡ್ತಾ ಇದ್ದೀವಿ? ನನ್ನ ಮೇಲೆ, ನನ್ನ ಮುಖಂಡರ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ಇದು 35-40 ವರ್ಷಗಳ ನೋವುಗಳು ನಾವೆಲ್ಲರೂ ಕೂಡ ಇವತ್ತು ಅಳಿಸ್ಬೇಕಾಗದೆ. ಸಾಕಷ್ಟು ಜನಕ್ಕೆ ನಾವು ಕಣ್ಣನ್ನು ಒರೆಸ್ಬೇಕಾಗ್ತದೆ. ನೆಲೆ ಇರ್ಬೋದು, ಸೂರ್ಯ ಇರ್ಬೋದು, ನೀರು ಇರ್ಬೋದು, ನೀರಾವರಿ ಸಾಕಷ್ಟು ನಾವೆಲ್ಲ ಈಗ ನಾವು ನೀರಾವರಿಗೆ ಆದ್ಯತೆಯನ್ನು ಕೊಡಬೇಕಾಗ್ತದೆ. ಶಿಕ್ಷಣಕ್ಕೋಸ್ಕರ ಸಾಕಷ್ಟು ರೀತಿಯಲ್ಲಿ ನಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೈಟೆಕ್ ಶಾಲೆಗಳನ್ನು ಏನು ಡಿ.ಕೆ. ಶಿವಕುಮಾರ್ ಅವ್ರ ಕನಸು ಇವತ್ತು ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಕೊಡಬೇಕಾಗ್ತದೆ. 30-40 ವರ್ಷದಿಂದ ನಮ್ಮ ಬಡವರಿಗೆ ಒಂದು ನೆಲೆ ಸೂರು ಇಲ್ಲದಂಥವ್ರಿಗೆ ಒಂದು ನೆಲೆ ಸೂರು ಕೊಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಆದಷ್ಟು ಬೇಗ ರಾಜೀವ್ ಗಾಂಧಿ ಯೂನಿವರ್ಸಿಟಿಯನ್ನು ಇಲ್ಲಿ ಸುಮಾರು ಒಂದು 7,000-8,000 ಡಾಕ್ಟ್ರುಗಳು ನಡೆಯುವಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಮಾಡಿ ಸಾಕಷ್ಟು ಜವಾಬ್ದಾರಿ ಇದೆ. ರಸ್ತೆ, ಚರಂಡಿ, ನಿರುದ್ಯೋಗದಲ್ಲಿ ಸಾಕಷ್ಟು ಜನ ಇದ್ದಾರೆ. ಎಲ್ಲ ರೀತಿಯಲ್ಲೂ ಆಲೋಚನೆ ಮಾಡಿ ಒಂದು ಕನಸನ್ನು ಹೊಡ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗತ್ತೆ. ಸಿ.ಎಂ ಜೊತೆಗೆ ನಮ್ಮ ಜಿಲ್ಲೆಗೆ ಇನ್ನೊಂದು ಏನಾದರೂ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆಯಾ ಸರ್? ಅದು ಅವ್ರಿಗೆ ಬಿಟ್ಟಿದ್ದು, ವರಿಷ್ಠರಿಗೆ ಬಿಟ್ಟಿದ್ದು. ಅದಕ್ಕೆಲ್ಲ ನಾವು ಯಾರೂ ಕೂಡ ಅಪೇಕ್ಷೆ ಪಟ್ಟಂಥವ್ರಲ್ಲ. ಅವರಾದರೆ ಇಡೀ ಜಿಲ್ಲೆ ಜನ, ಇಡೀ ಜಿಲ್ಲೆ ಮುಖಂಡರುಗಳು ಸ್ಥಾನದಲ್ಲಿ ಇದ್ದಂಗೆ ಎಲ್ರಿಗೂ ಶಕ್ತಿ ಬರ್ತದೆ. ಇದಿಷ್ಟು ಕೂಡ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, ಟಿವಿ9 ರಾಮನಗರ.